ಹಲೋ ನಮಸ್ಕಾರ ಎಲ್ಲರಿಗೂ ಗಡಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಒಂದು ಒಳ್ಳೆ ಸುದ್ದಿನ ಅಂದರೆ ಒಳ್ಳೆ ವಾರ್ತೆನ ಗುಡ್ ನ್ಯೂಸ್ನ ಹೇಳಬೇಕು ಅಂತ ಬಂದಿದ್ದಾರೆ. ಏನದು ಗುಡ್ ನ್ಯೂಸು, ಏನು ನಮ್ಮ ಜೀವನದಲ್ಲಿ ಆ ಒಂದು ಗುಡ್ ನ್ಯೂಸ್ ಯಾವ ರೀತಿ ಒಂದು ಬದಲಾವಣೆಯನ್ನು ತರೋದಿದೆ ಅದನ್ನೆಲ್ಲ ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಗುಡ್ ನ್ಯೂಸ್, ಫೈನಲಿ ಈ ನ್ಯೂಸು ನಮಗೆ ತಲುಪೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಲ್ಲರಿಗೂ ಗುಡ್ ನ್ಯೂಸು ಒಂದು ವಿ ನೀಡ್ ಅ ರಿಲೀಫ್, ವಿ ನೀಡ್ ಅ ಗುಡ್ ನ್ಯೂಸ್, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ಆರ್ಕೇಂಜಲ್ ಮೆಟಟ್ರಾನ್, ಕಾರ್ಡ್ ನಂಬರ್ 40 and 6th ಚಕ್ರ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಆರ್ಕೇಂಜಲ್ ಚಾಮ್ಯುಯಲ್, 3rd ಚಕ್ರ. ಕಾರ್ಡ್ ನಂಬರ್ 37. ಓಕೆ, ಯಾವುದ್ರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ಯು ಹ್ಯಾವ್ ಅ ವೆರಿ 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 ಕ್ವಿಕ್ ಮೆಸೇಜ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೆಡಿಟೇಷನ್ ಮಾಡೋದಕ್ಕೂ ಬಿಡದಿರಾ, ಟೈಮ್ ವೇಸ್ಟ್ ಮಾಡ್ದಿರಾ, ವಿ ನೀಡ್ ದಿಸ್ ಮೆಸೇಜ್, ಈ ಒಳ್ಳೆ ನ್ಯೂಸ್ ಡೆಲಿವರ್ ಮಾಡಬೇಕು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ಆರ್ಕೇಂಜಲ್ ಮೆಟಟ್ರಾನ್ ಬಂದು ಮೆಸೇಜನ್ನು ತರ್ತಾ ಇರೋದು ನಿಮಗೆ ಇವತ್ತಿನ ರೀಡಿಂಗಲ್ಲಿ. ಇನ್ ಕೇಸ್ ನಿಮಗೆ ಆರ್ಕೇಂಜಲ್ ಮೆಟಟ್ರಾನ್ ಯಾರಂತ ಗೊತ್ತಿಲ್ಲ ಅಂತ ಅಂದರೆ ದಟ್ ಈಸ್ ಟೋಟ್ಲಿ ಫೈನ್. ನಿಮ್ಮ ಏಂಜಲು ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತಂದ್ಕೊಳ್ಳಿ. ಬಟ್ ಎನಿವೇ, ನಿಮಗೆ ಬರ್ತಾ ಇರೋವಂಥ ಮೆಸೇಜ್ ಬಂದು ಲಾಂಗ್ ಟರ್ಮ್ ಗೋಲ್ ಯಾವುದಾದ್ರೂ ಸೆಟ್ ಮಾಡಿದರೆ, ನೀವು ಲಾಂಗ್ ಟರ್ಮ್ ಪ್ಲ್ಯಾನ್ ಅಥವಾ ತುಂಬ ಕಾಲದಿಂದ ಇದು ಆಗಬೇಕು ಅಂತ ಹೇಳಿ ನಾವು ಇಂಟೆನ್ಷನನ್ನು ಸೆಟ್ ಮಾಡಿದರೆ, ತುಂಬ ಕಾಲದಿಂದ ನಾವೇನಾದರೂ ಇಂಟೆನ್ಷನನ್ನು ಸೆಟ್ ಮಾಡಿದರೆ ಅಥವಾ ಕನ್ಸ್ಕೊಂಡಿದ್ರೆ ಅಥವಾ ಇದಾಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಅದಾದಮೇಲೆ ನಾವು ಅದನ್ನು ಮರ್ತು ಹೋದ್ವಿ ಅಥವಾ ಅದಾಗೋದಿಲ್ಲ ಅಂತ ಹೇಳಿ ನಾವು ಅದನ್ನು ಡ್ರಾಪ್ ಮಾಡಿದ್ವಿ, ಅಥವಾ ಇದು ಈ ಸ್ಟೋರಿ ಇದೆಯಲ್ಲ ಗ್ರೇಪ್ಸ್ ಆರ್ ಸೋರ್ ಅಂತ ಹೇಳಿ, ಅಂದರೆ ದ್ರಾಕ್ಷಿ ಹುಳಿ ತುಂಬ ಮೇಲಿದೆ ಅನ್ನುವಂಥ ಒಂದು ಸ್ಟೋರಿ ಕೇಳಿರಬೇಕು ನೀವು. ಸೊ ಗ್ರೇಪ್ಸ್ ಆರ್ ಸೋರ್ ಅಂತ ಹೇಳಿ ನಾವು ಆ ಐಡಿಯಾನ ಕಂಪ್ಲೀಟಾಗಿ ಡ್ರಾಪ್ ಮಾಡಿರ್ಬೋದು ನಮ್ಮ ಲೈಫಲ್ಲಿ. ಬಟ್ ಸಮಥಿಂಗ್ ಅ ಲಾಂಗ್ ಟರ್ಮ್ ಗೋಲ್ ಆರ್ ಅ ಲಾಂಗ್ ಟರ್ಮ್ ಪ್ಲ್ಯಾನ್ ಆರ್ ಅ ಲಾಂಗ್ ಟರ್ಮ್ ಡ್ರೀಮ್, ಅಥವಾ ತುಂಬ ವರ್ಷದ ಹಿಂದೆ ನಾವು ಇಂಟೆನ್ಷನನ್ನು ಸೆಟ್ ಮಾಡಿದ್ವಿ, ಆ ಏರಿಯಾನಲ್ಲಿ ಇವಾಗ ಡೆವಲಪ್ ಆಗ್ತಾ ಇರೋ ಥರ ಇದೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಬರ್ತಾ ಇರೋಂಥ ಎಕ್ಸಾಂಪಲ್ ಬಂದು ಲೆಟ್ಸ್ ಸೇ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ಲೈಕ್ 4 years ಬ್ಯಾಕ್ ಆ ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಅಂಥ ಒಂದು ಗ್ರೋತ್ ಇರಲಿಲ್ಲ, ಅಂಥ ಒಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗ ಒಂದು ವೀಡಿಯೋ ಆಗ್ತಾ ಶುರು ಮಾಡಿದ್ವಿ. ಇವಾಗ ನಿಮಗೆ ಸಡನ್ನಾಗಿ ಇಂಟ್ರೆಸ್ಟ್ ಬರ್ಬೋದು, ಆ ಚಾನಲನ್ನು ರಿವೈವ್ ಮಾಡಬೇಕು ಅಥವಾ ಚಾನಲನ್ನು ಶುರು ಮಾಡಬೇಕು ಅಥವಾ ಹೊಸದಾಗಿ ಇನ್ನೇನಾದರೂ ಮಾಡಬೇಕು ಅಥವಾ ಅದೇ ಏರಿಯಾನಲ್ಲಿ ಅದೇ ಥರ ಒಂದು ಚಾನಲ್ನ ಬೇರೆದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇಟ್ಸ್ ಅ ಲಾಂಗ್ ಟರ್ಮ್ ಪ್ಲ್ಯಾನ್ ಅಥವಾ ಲಾಂಗ್ ಟರ್ಮ್ ಡ್ರೀಮ್ ಇತ್ತು ನಿಮಗೆ ಅದು, ಅಥವಾ ತುಂಬ ಹಿಂದೆ ಇದ್ದಂಥ ಡ್ರೀಮ್ ಅದು. ಸೊ ಇವಾಗ ಅದಕ್ಕೆ ಜೀವ ತರೋ ಅಂಥ ಒಂದು ಸಮಯ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಆರ್ಕೇಂಜಲ್ ಮೆಟಟ್ರಾನ್ ಹೇಳ್ತಾ ಇರೋದು. ಇಟ್ ಈಸ್ ಟೈಮ್ ಅದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ. ನೀವೇನು ಮಾಡಬೇಕಾಗಿಲ್ಲ, ನಿಮ್ಮ ಒಳಗಡೆಯಿಂದ ಇನ್ಸ್ಪಿರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದ್ರ ಬಗ್ಗೆ ಕುತೂಹಲ, ಉತ್ಸಾಹ, ಜನರಲಾಗಿ ಇಂಟ್ರೆಸ್ಟ್ ಅಥವಾ ಇನ್ಸ್ಪಿರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದನ್ನು ರಿವೈವ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ದಟ್ ಈಸ್ ವೇರ್ ದ ಗುಡ್ ನ್ಯೂಸ್ ಈಸ್. ನಿಮಗೆ ಇದು ಇನ್ಯಾವತ್ತೂ ಆಗೋದಿಲ್ಲ, ಇದು ಅನ್ಅಟೈನಬಲ್ ಗ್ರೇಪ್ಸ್ ಆರ್ ಸೋರ್ ಸ್ಟೋರಿ ಅಂತ ಅಂದ್ಕೊಂಡಿದ್ವಿ. ಬಟ್ ಸಡನ್ ಆಗಿ ವಿ ಹ್ಯಾವ್ ದಿಸ್ ನ್ಯೂ ಇನ್ಸ್ಪಿರೇಷನ್, ಅದನ್ನು ಮತ್ತೆ ಜೀವ ಕೊಡೋದಕ್ಕೆ ಆ ಪರ್ಟಿಕ್ಯುಲರ್ ಕನಸಿಗೆ. ಆಲ್ರೈಟ್, ಆ್ಯಂಡ್ ಆಲ್ಸೋ ಅದು ಒನ್ ಪಾರ್ಟ್ ಆಫ್ ದ ಗುಡ್ ನ್ಯೂಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರೋದು. ಎರಡನೇದು ಬಂದು ಯು ಮೇ ಗೆಟ್ ದಿಸ್ ಡಿವೈನ್ ವಿಷನ್ ಅಥವಾ ಡಿವೈನ್ ಇನ್ಸ್ಪಿರೇಷನ್, ಅ ಲಾಡ್ ಆಫ್ ಇನ್ಸ್ಪಿರೇಷನ್. ಗ್ರೂಪ್ ನಂಬರ್ 1 ಲುಕ್ ಎಟ್ ದಟ್ ಆರ್ಕೇಂಜಲ್ ಮೈಕಲ್ ಸುತ್ತ ಬೆಳಕು ಬಂದು ಜೋರಾಗಿ ವೈಬ್ರೇಟ್ ಆಗ್ತಾ ಇರೋದು, ಅಥವಾ ಹಿ ಈಸ್ ಮೇಡ್ ಆಫ್ ಲೈಟ್. ಆ್ಯಂಡ್ ಆರ್ಕೇಂಜಲ್ ಮೆಟಟ್ರಾನ್ ಬಂದು
he is the archangel ಅಥವಾ ಏಂಜಲ್ ಆಫ್ ಹೈಯರ್ ಪರ್ಪಸ್ ಆ್ಯಂಡ್ ಹೈಯರ್ ನಾಲೆಡ್ಜ್. ಆರ್ಕೇಂಜಲ್ ಮೆಟಟ್ರಾನ್ ಮತ್ತು ಆರ್ಕೇಂಜಲ್ ಐ ಥಿಂಕ್ ಸ್ಯಾಂಡಲ್ಫೋನ್, ಐ ಆಮ್ ನಾಟ್ ಶ್ಯೂರ್, ಇವರಿಬ್ರು ಆ್ಯಕ್ಚುಲ್ ಆಗಿ ಏಂಜಲ್ ಆಗಿ ಹುಟ್ಟಿರೋದಲ್ಲ, ಆ್ಯಕ್ಚುಲ್ ಆಗಿ ಮನುಷ್ಯರಾಗಿ ಹುಟ್ಟಿ ಎಲ್ಲ ಥರ ಲೈಫನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅವರ ಡೆಡಿಕೇಶನು, ಅವರ ಹಾರ್ಡ್ ವರ್ಕಿಂದಾಗಿ ಅವರು ಆ ಎನ್ಲೈಟನ್ಮೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಏಂಜಲ್ ಪೊಸಿಷನ್ಗೆ ಅವ್ರನ್ನ ರೇಸ್ ಮಾಡಿದ್ದು ಆ ಹೈಯರ್ ರೆಲ್ಮ್ ಅಂತ ಹೇಳ್ತಾರೆ. ಸೊ ಆರ್ಕೇಂಜಲ್ ಮೈಕಲ್ ಬಂದು ಆರ್ಕೇಂಜಲ್ ಮೈಕಲ್ ನಿಮ್ಮ ಜೊತೆ ಅಥವಾ ನೀವು ಕ್ಲೋಸ್ ಇರ್ಬೋದು, ಇಟ್ಸ್ ಕನ್ಫರ್ಮೇಷನ್ ಕೆಲವ್ರಿಗೆ. ಬಟ್ ಆರ್ಕೇಂಜಲ್ ಮೆಟಟ್ರಾನ್ ಬಂದು ಹಿ ವಾಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಆಮೇಲೆ ಏಂಜಲ್ ಆಗಿ, ಅದು ಬರೀ ಏಂಜಲ್ ಅಷ್ಟೇ ಅಲ್ಲ, ಆರ್ಕೇಂಜಲ್ ಆಗಿ ಹಿ ಈಸ್ ದ ಲೀಡರ್ ಆಫ್ ಅ ಸ್ಪೆಸಿಫಿಕ್ ಗ್ರೂಪ್ ಆಫ್ ಏಂಜಲ್ಸ್. ಆರ್ಕೇಂಜಲ್ ಮೆಟಟ್ರಾನ್, ಈಗ ಆರ್ಕೇಂಜಲ್ ಮೈಕಲ್ ಇರ್ಬೋದು, ಆರ್ಕೇಂಜಲ್ ಚಾಮ್ಯುಯಲ್ ಇರ್ಬೋದು, ಈಗ ಬೇರೆ ಗ್ರೂಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಂಥವ್ರಿಗೆ. ಸೊ ದೀಸ್ ಆರ್ ಆಲ್ ದಿ leaders of a big group of angels, right? So ನಿಮಗೆ ಬರ್ತಾ ಇರುವಂಥ ಗುಡ್ ನ್ಯೂಸ್ ಬಂದು ಯು ಆರ್ ರೀಚಿಂಗ್ ಅ ಹೈಯರ್ ಲೆವೆಲ್ ಆಫ್ ಇನ್ಸ್ಪಿರೇಷನ್ ಅಥವಾ ನಾಲೆಡ್ಜನ್ನ ಅಥವಾ ನಿಮ್ಮ ಹೈಯರ್ ಪರ್ಪಸ್ಗೆ ನೀವು ಅಲೈನ್ ಆಗ್ತಾ ಇರೋದು ಅಂತ ಹೇಳಿ ನಿಮ್ಮ ಏಂಜಲ್ಸು, ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮಗೆ ಹೇಳ್ತಾ ಇರೋದು. ಸೊ ಗುಡ್ ನ್ಯೂಸ್ ಬಂದು ನೀವು ಯು ಹ್ಯಾವ್ ರಿಲೀಸ್ಡ್ ಆ್ಯಂಡ್ ಹೀಲ್ಡ್ ಅ ಲಾಟ್. ಎಷ್ಟೊಂದನ್ನು ರಿಲೀಸ್ ಮಾಡಿದ್ದೀವಿ, ಎಷ್ಟೊಂದನ್ನು ಹೀಲ್ ಮಾಡಿದ್ದೀವಿ ನಮ್ಮ ಲೈಫಿಂದ. ಸೊ ಅದರ ರಿವಾರ್ಡ್ ಆಗಿ ಯು ಆರ್ ಗೇನಿಂಗ್ ಅಥವಾ ನಿಮಗೆ ಸಿಗ್ತಾ ಇರೋವಂಥ ಈ ಗಿಫ್ಟು ನಿಮ್ಮ ಸೋಲಿಂದ ಅಥವಾ ನಿಮ್ಮ ಹೈಯರ್ ಸೆಲ್ಫಿಂದ ಈ ಡ್ರೀಮ್ ಅಥವಾ ಈ ಇನ್ಸ್ಪಿರೇಷನು ಆರ್ ದಿಸ್ ನ್ಯೂ ಪಾತ್ ನಿಮ್ಮ ಹೈಯರ್ ಪರ್ಪಸ್ಗೆ ಅಲೈನ್ ಆಗ್ತಾ ಇರೋದು. ನಿಮ್ಮ ಪೇಷನ್ಸ್ಗೆ ಬರ್ತಾ ಇರೋವಂಥ ರಿವಾರ್ಡ್ ಇದು, ನಿಮ್ಮ ಹಾರ್ಡ್ ವರ್ಕ್ಗೆ ಬರ್ತಾ ಇರೋವಂಥ ರಿವಾರ್ಡ್ ಇದು. ಸೊ ಯು ಆರ್ ರೀಚಿಂಗ್ ಅ ರಿವಾರ್ಡ್ ಸ್ಟೇಜಿಗೆ, ನಿಮ್ಮ ಹೈಯರ್ ಪರ್ಪಸ್ ಸ್ಟೇಜಿಗೆ, ಹೈಯರ್ ಇನ್ಸ್ಪಿರೇಷನ್, ಹೈಯರ್ ಮೋಟಿವೇಶನ್, ಹೈಯರ್ ಅಲೈನ್ಮೆಂಟ್ ಸ್ಟೇಜಿಗೆ ನೀವು ಮೂವ್ ಆಗ್ತಾ ಇರೋದು. ಸೊ ದ್ಯಾಟ್ ಈಸ್ ದ ಗುಡ್ ನ್ಯೂಸ್. ಸೊ ಈ ಲೋವರ್ ವೈಬ್ರೇಷನಿಂದ ಹೈಯರ್ ವೈಬ್ರೇಷನ್ಗೆ, ಲೋವರ್ ಫ್ರೀಕ್ವೆನ್ಸಿಯಿಂದ ಹೈಯರ್ ಫ್ರೀಕ್ವೆನ್ಸಿಗೆ ಸುಮ್ಮನೆ ಏನೋ ಒಂದು ಮಾಡ್ತಾ ಇರೋದ್ರಿಂದ ಆ್ಯಕ್ಚುಲ್ ಆಗಿ ನಮ್ಮ ಆ್ಯಕ್ಚುಲ್ ಲೈಫ್ ಪರ್ಪಸ್ಗೆ ನಾವು ಅಲೈನ್ ಆಗ್ತಾ ಇರೋ ಅಂತ ಒಂದು ಸಿಚುವೇಶನ್ ಇದು. ಸೊ ದಟ್ ಈಸ್ ಅ ಮೇಜರ್ ಗುಡ್ ನ್ಯೂಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅಥವಾ ನಿಮ್ಮ ಏಂಜಲ್ಸಿಂದ ಬರ್ತಾ ಇರೋದು. ಯು ಆರ್ ಅಲೈನಿಂಗ್ ಫಾರ್ ಹೈಯರ್ ಪರ್ಪಸ್ ಆ್ಯಂಡ್ ಹೈಯರ್ ಅಚೀವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1. ಸೊ ಆ ಬ್ರೇಕ್ ಥ್ರೂ ಏನು ನಾವು ವೇಟ್ ಮಾಡ್ತಾ ಇದ್ವಿ, ಈಗ ಲೆಟ್ಸ್ ಆ 4 ಇಯರ್ಸಿಂದ ಬರ್ತಾ ಇದ್ದಿದ್ದು ಆ ಚಾನಲ್ನ ನಾವು ನೋಡ್ಕೊಳ್ತಾ ಇದ್ವಿ, ಅಥವಾ ಆಗಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ, ಅಥವಾ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿ ನಾವು ಅದ್ರ ಬಗ್ಗೆ ಕೆಲಸ ಮಾಡಿರ್ಬೋದು. ಬಟ್ ನಾವು ಅಂದ್ಕೊಂಡಂಥ ಆ ಬ್ರೇಕ್ ಥ್ರೂ, ಆ ವಿಡಿಯೋ ವೈರಲ್ ಹೋಗೋದು ಅಥವಾ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗೋದು, ಇದು ಯಾವುದೂ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ನಾವು ಅಚೀವ್ ಆಗಲಿಲ್ಲ. ಅಥವಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಅದು ರೀಚ್ ಆಗಲಿಲ್ಲ. ಸೊ ಅದನ್ನು ಡ್ರಾಪ್ ಮಾಡಿದ್ವಿ, ಮತ್ತೆ ವಾಪಸ್ ಕೆಲಸಕ್ಕೆ ಹೋಗಿರ್ಬೋದು. ಅಥವಾ ಕೆಲಸದಲ್ಲಿದ್ದು ಬೇರೆ ಇನ್ನೇನೋ ಮಾಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆ ಕನಸು ಯಾವತ್ತಿಗೂ ರಿಯಲೈಸ್ ಆಗೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಟೈಮ್ ಇರಲಿಲ್ಲ, ಎನರ್ಜಿ ಇರಲಿಲ್ಲ, ದುಡ್ಡು ಇರಲಿಲ್ಲ. ಸೊ ಹಾಗಾಗಿ ನಾವು ಆ ಐಡಿಯಾನ ಡ್ರಾಪ್ ಮಾಡಿದ್ವಿ. ಸೊ ರೈಟ್ ನೌ ವಿ ಆರ್ ಬ್ರಿಂಗಿಂಗ್ ಬ್ಯಾಕ್ ಅದನ್ನು ರಿಯಾಲಿಟಿಗೆ, ಬಿಕಾಸ್ ಇಟ್ ಇಸ್ ಟೈಮ್ ನಿಮ್ಮ ಹೈಯರ್ ಪರ್ಪಸ್ಗೆ ಕನೆಕ್ಟ್ ಆಗೋದು. ಆ್ಯಂಡ್ ಆಲ್ಸೋ ನಮಗೆ ಬರೋವಂಥ ಈ ಡಿಸೈರ್ಸ್ ಅಂತ ಏನು ಹೇಳ್ತೀವಿ, ಈ ಇಂಟ್ರೆಸ್ಟ್ಗಳು, ಇನ್ಸ್ಪಿರೇಷನ್ಗಳು, ನಮಗೆ ಆ ಕೆಪ್ಯಾಸಿಟಿ ಇಲ್ಲ ಅಂತ ಅಂದರೆ ನಮ್ಮ ಅವೇರ್ನೆಸ್ಸಲ್ಲಿ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಗಮನಕ್ಕೆ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಅದರ ಅಲೈನ್ಮೆಂಟಲ್ಲಿ ಅಥವಾ ನಮಗೆ ಆ ಕೆಪ್ಯಾಸಿಟಿ ಇಲ್ಲ ಅಂತಂದರೆ, ಕೆಪ್ಯಾಸಿಟಿ ಇರೋರ್ಗೆ ಮಾತ್ರ ಕನಸು ಕಾಣೋಕ್ಕೆ ಆಗೋದು, ಧೈರ್ಯವಾಗಿ ಕನಸು ಕಾಣೋದಕ್ಕೆ ಇನ್ಸ್ಪಿರೇಷನ್ ಬರೋದು. ಸೊ ನಿಮಗೆ ಆ ಒಂದು ಕನಸಿತ್ತು ಅಟ್ ಸಮ್ ಪಾಯಿಂಟಲ್ಲಿ ನಮ್ಮ ಲೈಫಲ್ಲಿ ಅಂತ ಅಂದರೆ ಇಟ್ ಈಸ್ ಫಾರ್ ಅ ರೀಸನ್. ಓಕೆ, ಸೊ ಅದು ನಿಮ್ಮ ಹಾರ್ಟ್ಗೆ ಅಲೈನ್ ಆಗಿತ್ತು ಅಂದರೆ ಇಟ್ ಈಸ್ ಫಾರ್ ಅ ರೀಸನ್. ನಿಮಗೆ ಆ ಟೈಮಲ್ಲಿ ಇನ್ಸ್ಪಿರೇಷನ್ ಇತ್ತು ಅಂದಾಗ ಇಟ್ ಈಸ್ ಫಾರ್ ಅ ರೀಸನ್. ಸೊ ಇವಾಗ ಮತ್ತೆ ನಾವು ಅದನ್ನು ವಾಪಸ್ ರಿವೈವ್ ಮಾಡ್ತಾ ಇದ್ದೀವಿ, ತಿರ್ಗಾ ಅದಕ್ಕೆ ಜೀವ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಉಸಿರನ್ನ, ನಮ್ಮ ಎನರ್ಜಿನ ತಿರ್ಗಾ ಕೊಟ್ಟು ಅದನ್ನು ವಿ ಆರ್ ವೇಕಿಂಗ್ ಇಟ್ ಅಪ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗಾರ್ಡಿಯನ್ ಏಂಜಲ್ಸು ಎಲ್ಲರೂ ಹೇಳ್ತಾ ಇರೋದು ಯು ಆರ್ ರೆಡಿ ಈ ಒಂದು ಲಾಂಗ್ ಟರ್ಮ್ ಅಥವಾ ಈ ಗೋಲನ್ನ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಸ್ಟಾರ್. ಆಬ್ಸಲ್ಯೂಟ್ಲಿ ಕೆಲವ್ರಿಗೆ ಇದು ನಿಮ್ಮ ಸ್ಪಾಟ್ಲೈಟ್ ಮೂಮೆಂಟು. ಗ್ರೂಪ್ ನಂಬರ್ 1 ತುಂಬ ಕಾಲದಿಂದ ಈ ಬ್ರೇಕಿಗೆ ವೇಟ್ ಮಾಡ್ತಾ ಇದ್ರಿ, ತುಂಬ ಕಾಲದಿಂದ ಜನರು ನಿಮ್ಮ ಕೆಲಸನ ನೋಟಿಸ್ ಮಾಡಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರಿ, ಅಥವಾ ನಿಮ್ಮ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಲಿ ಅಂತ ವೇಟ್ ಮಾಡ್ತಾ ಇದ್ವಿ, ಅಥವಾ ಕೆಲಸದಲ್ಲಿ ದೇರ್ ವಾಸ್ ನೋ
ರೆಕಗ್ನಿಷನ್ ಅಥವಾ ರಿವಾರ್ಡ್ ನಿಮ್ಮ ಹಾರ್ಡ್ ವರ್ಕ್ಗೆ ಅಂತ ವೇಟ್ ಮಾಡ್ತಾ ಇದ್ರಿ. ಫೈನಲಿ ನಿಮಗೆ ಸಿಗಬೇಕಾದಂಥ ಆ ಸ್ಪಾಟ್ ಲೈಟ್ ಏನಿದೆ, ವಾಟ್ ಎವರ್ ಸ್ಪಾಟ್ ಲೈಟ್ ಮೀನ್ಸ್ ನಿಮ್ಮ ಜೀವನದಲ್ಲಿ, ಇಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ವಿ ಹ್ಯಾವ್ ದ ಸ್ಟಾರ್ ಕಾರ್ಡ್. ಇಟ್ ಇಸ್ ಟೈಮ್ ಟು ಶೈನ್. ಇಟ್ ಇಸ್ ಟೈಮ್ ನಿಮ್ಮ ಲೈಟನ್ನು ಶೈನ್ ಮಾಡೋದು ಈ ಪ್ರಪಂಚದಲ್ಲಿ. ಇಟ್ ಇಸ್ ಟೈಮ್ ಜನರು ಆ ಲೈಟನ್ನು, ಆ ಬೆಳಕನ್ನು ನೋಡೋದು. ಇಟ್ ಇಸ್ ಟೈಮ್ ನಿಮಗೆ ಬರಬೇಕಾಗಿರುವಂಥ ರಿವಾರ್ಡು ನಿಮಗೆ ಬರಬೇಕಾಗಿರೋದು, ನಿಮಗೆ ದಕ್ಕಬೇಕಾಗಿರುವಂಥ ಸಕ್ಸಸ್ ನಿಮಗೆ ದಕ್ಕಬೇಕಾಗಿರೋದು. ಇಟ್ ಇಸ್ ಟೈಮ್ ನಿಮ್ಮ ಆ ಲೈಫ್ ಪರ್ಪಸ್ಗೆ ನೀವು ಅಲೈನ್ ಆಗೋದಕ್ಕೆ. ಕೆಳಗಡೆ ಕಮೆಂಟ್ ಮಾಡಿ ಇಟ್ ಇಸ್ ಮೈ ಟೈಮ್ ಅಂತ ಹೇಳಿ, ಅಥವಾ ಇಟ್ ಇಸ್ ಟೈಮ್ ಅಂತ ಹೇಳಿ ಕ್ಯಾಪಿಟಲ್ ಲೆಟರಲ್ಲಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಗುಡ್ ನ್ಯೂಸ್ ಬಂದು ಇಟ್ ಈಸ್ ಯುವರ್ ಟೈಮ್, ಅಪ್ನಾ ಟೈಮ್ ಬಿ ಆಯೇಗಾ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ದಿಸ್ ಈಸ್ ಯುವರ್ ಟೈಮ್. ಗ್ರೂಪ್ ನಂಬರ್ 1, ಈ ಹೈಯರ್ ಪರ್ಪಸ್ಗೆ ನೀವು ಅಲೈನ್ ಆಗೋದಕ್ಕೆ. ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ ಬಂದು ದುಡ್ಡನ ವಿಚಾರದಲ್ಲಿ ಸಿಗುವಂಥ ಬ್ರೇಕ್ ಥ್ರೂ, ಅಥವಾ ದುಡ್ಡನ ವಿಚಾರದಲ್ಲಿ, ಅಥವಾ ನಮ್ಮ ಬಿಸ್ನೆಸ್ಸನ್ನು, ನಮ್ಮ ಕರಿಯರನ್ನು, ನಮ್ಮ ಮಾನಿಟರಿ ಫೈನಾನ್ಷಿಯಲ್ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬ್ರೇಕ್ ಥ್ರೂ. ದಟ್ ಈಸ್ ಒನ್ ಆಫ್ ದ ಬ್ರೇಕ್ ಥ್ರೂ, ಅಥವಾ ನಮಗೆ ಸಿಗ್ತಾ ಇರುವಂಥ ಗುಡ್ ನ್ಯೂಸು ಟು ಬ್ರಿಂಗ್ ಹೈಯರ್ ಇನ್ಕಮ್, ಆರ್ ಎಕ್ಸ್ಪ್ಯಾಂಡೆಡ್ ಇನ್ಕಮ್. ನಮ್ಮ ಲೈಫಲ್ಲಿ ಆ ದುಡ್ಡನ ವಿಚಾರದಲ್ಲಿ ರಿಲೀಫ್ ಸಿಗುವಂಥ ಒಂದು ಗುಡ್ ನ್ಯೂಸು. ಎರಡನೇದು ಬಂದು, ಇಷ್ಟು ದಿನ ನಿಮಗೆ ಆ ಇನ್ಸ್ಪಿರೇಷನ್ ಇರಲಿಲ್ಲ, ಮೋಟಿವೇಶನ್ ಇರಲಿಲ್ಲ, ಏನು ಮಾಡೋದಕ್ಕೂ ಐ ಹ್ಯಾವ್ ನೋ ಎನರ್ಜಿ, ನೋ ಇಂಟ್ರೆಸ್ಟ್, ನೋ ಇನ್ಸ್ಪಿರೇಷನ್, ಅದು ಬದಲಾಗ್ತಾ ಇದೆ. ಗ್ರೂಪ್ ನಂಬರ್ 1. ಸೊ ಯುವರ್ ಸ್ಟೋರಿ, ನಿಮ್ಮ ಫೈನಾನ್ಷಿಯಲ್ ಹೆಲ್ತ್, ನಿಮ್ಮ ಫೈನಾನ್ಷಿಯಲ್ ಸ್ಟೋರಿ, ಅಥವಾ ನಿಮ್ಮ ಸ್ಟೇಟಸ್, ನಿಮ್ಮ ಸ್ಟ್ಯಾಂಡರ್ಡ್ಸು, ನಿಮ್ಮ ಸ್ಟೇಟಸ್ಸು, ಇದೆಲ್ಲ ಶಿಫ್ಟ್ ಆಗ್ತಾ ಇರೋದು. ಆ್ಯಂಡ್ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಕಲ್ಸ್. ಆಬ್ಸಲ್ಯೂಟ್ಲಿ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು, ಯು ಹ್ಯಾವ್ ಅ ಮೇಜರ್ ಬ್ರೇಕ್ ಥ್ರೂ ಅಥವಾ ಗುಡ್ ನ್ಯೂಸ್. ಕೆಲಸದ ವಿಚಾರದಲ್ಲಿ, ಕರಿಯರ್ ವಿಚಾರದಲ್ಲಿ, ಬಿಸ್ನೆಸ್ ಬ್ರೇಕ್ ಥ್ರೂ ವಿಚಾರದಲ್ಲಿ, ಹಳೆ ಒಂದು ಕನಸು ಮತ್ತೆ ರಿವೈವ್ ಆಗೋ ವಿಚಾರದಲ್ಲಿ. ಕನಸು ಅಂದಾಗ ನಿಮ್ಮ ಗೋಲ್, ನಿಮ್ಮ ಒಂದು ಆಸ್ಪಿರೇಷನ್, ನೀವು ಯಾವಾಗಲೂ ಮಾಡಬೇಕಂತ ಅಂದ್ಕೊಂಡಿದ್ದ ವಿಚಾರದಲ್ಲಿ ಸಮಥಿಂಗ್ ಈಸ್ ಗ್ರೋಯಿಂಗ್. ಈ ಬ್ಯಾಂಬೂ ಟ್ರೀನ ತೋರಿಸ್ತಾ ಇರೋದು. ಆ ಬ್ಯಾಂಬೂ ಟ್ರೀನ ನಾವು ನೆಟ್ಟಾಗ ಇಟ್ ಟೇಕ್ಸ್ ಲೈಕ್ 5 years 6 years ತನಕ ಒಳಗಡೆ ಏನಾಗ್ತಾ ಇದೆ ಭೂಮಿ ಒಳಗಡೆ ಅಂತ ನಮಗೊಂದು ಚೂರು ಐಡಿಯಾ ಇರೋದಿಲ್ಲ. ನಾವು ಮಾಡಬೇಕಾಗಿರೋದು ಅದನ್ನು ನೋಡ್ಕೊಳ್ಳೋದು, ನೀರು ಹಾಕೋದು, ಅದಕ್ಕೆ ಬೇಕಾಗಿರುವಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಷ್ಟು ಮಾತ್ರನೇ. ಬಟ್ ಒಂದ್ಸಲ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೋಬಡಿ ಕ್ಯಾನ್ ಸ್ಟಾಪ್. ಅದು ಆಕಾಶದ ಎತ್ತರಕ್ಕೆ ಬೆಳೀತಾ ಇದೆಯೇನೋ ಇಷ್ಟು ಕ್ವಿಕ್ಕಾಗಿ 6 monthsಲ್ಲಿ ಬೆಳೆದ್ಬಿಡುತ್ತೆ ಅದು. ಲೈಕ್ ಏನು ಬೆಳೀದೇ ಇರೋದು 6 ವರ್ಷದಿಂದ. ಸೊ ದ್ಯಾಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ತೋರಿಸ್ತಾ ಇರೋದು. ಇಟ್ ಈಸ್ ಟೈಮ್ ಆ ಥರ ಒಂದು ಎಲಿವೇಟೆಡ್ ಗ್ರೋತ್, ಆ ಎಲಿವೇಟೆಡ್ ಸಕ್ಸಸ್ ಸ್ಟೇಜ್ಗೆ ನಾವು ಹೋಗೋದಕ್ಕೆ. ಸೊ ಯುವರ್ ಇನ್ಸ್ಪಿರೇಷನ್ ಇಸ್ ಬ್ಯಾಕ್, ಮನಿ ಮೇಕಿಂಗ್ ಐಡಿಯಾ ಈಸ್ ಬ್ಯಾಕ್. ಸೊ ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ನಿಮ್ಮ ಎನರ್ಜಿನಲ್ಲಿ ಶಿಫ್ಟ್ ಆಗ್ತಾ ಇರೋದು ಟು ಅಲೈನ್ ಯು ಈ ಹೈಯರ್ ಪರ್ಪಸ್ಗೆ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಕಿಂಗ್ ಆಫ್ ಸ್ವಾರ್ಡ್ಸ್, ಅ ವೆರಿ ವೆರಿ ಲೀಡರ್ಶಿಪ್ ಎನರ್ಜಿ, ಲೀಡರ್ಶಿಪ್ ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನ್ನು ನಿಮ್ಮದು ಶಿಫ್ಟ್ ಆಗ್ತಾ ಇರೋದು. ಇಟ್ ಈಸ್ ಆಲ್ ಲೈಕ್ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಆಬ್ಸಲ್ಯೂಟ್ಲಿ ಈ ಕನ್ಫ್ಯೂಷನ್ ಎಲ್ಲ ಎಂಡ್ ಆಗ್ತಾ ಇರೋದು, ಅಥವಾ ಈ 10 of Wands ಬಂದು ಆ ಸ್ಟ್ರೆಸ್ ಲೆವೆಲು, ದುಡ್ಡಿನ ವಿಚಾರದಲ್ಲಿ ಸ್ಟ್ರೆಸ್ ಲೆವೆಲ್ ಇದ್ದರೆ, ಕರಿಯರ್ ವಿಚಾರ ಅಥವಾ ಜನರಲ್ ಇಂಪ್ರೂವ್ಮೆಂಟ್, ಲೈಫ್ ಇಂಪ್ರೂವ್ಮೆಂಟ್ ಆಗೋದ್ರ ಬಗ್ಗೆ ನಿಮಗೆ ಲೈಕ್ ಯು ಆರ್ ಆಲ್ವೇಸ್ ಸ್ಟ್ರೆಸ್ಡ್ ಜನರಲ್ ಆಗಿ. ಸೊ ಆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಇರೋದು, ಆ ಕ್ಲಾರಿಟಿ ಬರ್ತಾ ಇರೋದು, ಧೈರ್ಯ ಬರ್ತಾ ಇರೋದು, ಕಾನ್ಫಿಡೆನ್ಸ್ ಬರ್ತಾ ಇರೋದು, ನಿಮಗೆ ಬೇಕಾಗಿರೋಂಥ ಬ್ರೇಕ್ ಥ್ರೂನ ನೀವು ಅಚೀವ್ ಮಾಡೋದಕ್ಕೆ. ನಿಮಗೆ ಕರಿಯರು ದುಡ್ಡಿನ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋರಲ್ಲ. ಯು ಆರ್ ಜಸ್ಟ್ ನಾಟ್ ಜಸ್ಟ್ ಯು ಹ್ಯಾವ್ ಯುವರ್ ಓನ್ ಸಿಂಪಲ್ ಲೈಫ್, ಮನೆಯಲ್ಲಿ ಇರೋವಂಥವ್ರು ಅಂತ ಅಂದರೆ ದಿಸ್ ಈಸ್ ಅಬೌಟ್ ಮತ್ತೆ ರೀಗೇನಿಂಗ್ ಲೈಫ್ ಮೇಲೆ ಇಂಟ್ರೆಸ್ಟನ್ನ. ಗ್ರೂಪ್ ನಂಬರ್ 1, ಜೀವನದಲ್ಲಿ ಆಸಕ್ತಿ ಕಳ್ಕೊಂಡಿರೋರು, ನಿಮಗೆ ಗುಡ್ ನ್ಯೂಸ್ ಬಂದು ಯು ಆರ್ ಅಗೇನ್ ಫೈಂಡಿಂಗ್ ನಿಮ್ಮ ಬ್ಯಾಲೆನ್ಸು, ನಿಮ್ಮ ಇಂಟ್ರೆಸ್ಟ್ನ ಲೈಫ್ ಬಗ್ಗೆ. ಹೂ ನೋಸ್, ನಿಮಗೆ ಮನೆಯಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ಬೋದು, ಬಿಕಾಸ್ ಮನಿ ಈಸ್ ಆನ್ ದ ಚಾರ್ಟ್, ಮನಿ ಈಸ್ ಆನ್ ದ ಟೇಬಲ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ದೆರ್ ಇಸ್ ಪಾಟ್ ಆಫ್ ಮನಿ ಅನ್ನೋ ಥರ ನಾವು ಹೋಗಿ ಅದನ್ನು ತೊಗೊಂಡು ಕ್ಲೇಮ್ ಮಾಡಬೇಕು, ಅಷ್ಟು ಮಾತ್ರನೇ ನಾವು ಮಾಡಬೇಕಾಗಿರೋದು. ದಟ್ ಈಸ್ ಹೌ ನಿಮ್ಮ ಎನರ್ಜಿ ಬರ್ತಾ ಇರೋದು. ಸೊ ದೇರ್ ಇಸ್ ಸಮಥಿಂಗ್ ವೆರಿ ಹೈಯರ್ ವ್ಯಾಲ್ಯೂ ಅಥವಾ ಹೈಯರ್ ಪರ್ಪಸ್ಗೆ ನಾವು ಅಲೈನ್ ಆಗ್ತಾ ಇರೋದು, ಬಿಕಾಸ್ ನಾವು ಪೇಷನ್ಸ್ ಆಗಿ ವೇಟ್ ಮಾಡಿದ್ವಿ, ಅಥವಾ ಪೇಷನ್ಸ್ ಆಗಿ ನಾವು ಮಾಡಬೇಕಾಗಿರುವಂಥ ಕೆಲಸನ ಮಾಡಿದ್ವಿ. ಆ ಬ್ಯಾಂಬೂ ಟ್ರೀ ತೋರಿಸ್ತಾ ಇರೋ ಥರ, ಬ್ಯಾಂಬೂ ಮರ, ಈ ಪಾಟಲ್ಲಿ ಟೇಬಲ್ ಮೇಲೆ ಇಟ್ಕೊಳ್ತೀವಲ್ಲ ಫ್ಯಾನ್ಸಿ ಆಗಿರೋದು, ಆ ಥರದ್ದಲ್ಲ. ಆ್ಯಕ್ಚುಲಾಗಿ ಬ್ಯಾಂಬೂ ಶೂಟ್, ಬ್ಯಾಂಬೂ ಟ್ರೀ ಬಗ್ಗೆ ಮಾತಾಡ್ತಾ ಇರೋದು. ಸೊ 6 yearsಯಿಂದ 5 yearsಯಿಂದ ಅಥವಾ ಲಾಂಗ್ ಟರ್ಮ್ ಆಗಿ ನಾವು ಅದ್ರ ಮೇಲೆ ಎನರ್ಜಿ ಇನ್ವೆಸ್ಟ್ ಮಾಡಿದ್ವಿ. ಆ ಥರ ಒಂದು ವಿಚಾರದಲ್ಲಿ ದೇರ್ ಇಸ್ ಅ ಕೈಂಡ್ ಆಫ್ ಗುಡ್ ನ್ಯೂಸ್ ಆರ್ ಅ ಬ್ರೇಕ್ ಥ್ರೂ
ಅಥವಾ ಇನ್ಸ್ಪಿರೇಷನ್ ಅದನ್ನು ಮತ್ತೆ ಅದಕ್ಕೆ ಜೀವ ತುಂಬೋದಕ್ಕೆ. ಆ್ಯಂಡ್ ಆಲ್ಸೋ ದೆರ್ ಇಸ್ ಲಾಡ್ ಆಫ್ ಮೆಂಟಲ್ ಕ್ಲಾರಿಟಿ ಬರ್ತಾ ಇರೋದು. ದ ಗುಡ್ ನ್ಯೂಸ್ ಬಂದು ಇಟ್ ಈಸ್ ಟೈಮ್ ನೀವು ನಿಮ್ಮ ಸ್ಪಾಟ್ಲೈಟನ್ನು ಅಥವಾ ಇಟ್ ಈಸ್ ಟೈಮು ನಿಮ್ಮ ಈ ಹೈಯರ್ ವ್ಯಾಲ್ಯೂ ಅಥವಾ ಹೈಯರ್ ಸ್ಟ್ಯಾಂಡರ್ಡ್ ಇರೋವಂಥ ಲೈಫಿಗೆ ನಾವು ಮೂವ್ ಆಗೋದು. ಅಗೇನ್ ಇಫ್ ಯು ಆರ್ ನಾಟ್ ಬಾದರ್ಡ್ ದುಡ್ಡಿನ ವಿಚಾರದ ಬಗ್ಗೆ, ದಿಸ್ ಇಸ್ ಬೇಸಿಕ್ಲಿ ನಮ್ಮ ಲೈಫ್ನ ಓವರ್ ಆಲ್ ಲೈಫ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡ್ಕೊಳ್ತಾ ಇರೋದು. ಬಿಕಾಸ್ ನಾವು ಏನು ವರ್ಕ್ ಮಾಡಬೇಕಾಗಿತ್ತು ನಮ್ಮ ಮೇಲೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ಏನು ಬೇಕು ಬೇಡ ಅದನ್ನು ತಿಳ್ಕೊಳ್ಬೇಕಾಗಿತ್ತು ಅದನ್ನು ತಿಳ್ಕೊಳ್ತಾ ಇದ್ದೀವಿ. ಲೈಫ್ ಲೆಸನ್ಸ್ ಏನು ಕಲಿಬೇಕಾಗಿತ್ತು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಅದನ್ನು ಕಲಿತಾ ಇದ್ದೀವಿ. ಏನನ್ನು ರಿಲೀಸ್ ಮಾಡಬೇಕಿತ್ತು ಅದನ್ನು ರಿಲೀಸ್ ಮಾಡುವಂಥ ಧೈರ್ಯ ಮಾಡ್ತಾ ಇದ್ದೀವಿ. ಏನು ನಮ್ಮದು, ನಮ್ಮ ವ್ಯಾಲ್ಯೂ ಏನು, ನಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮಗೆ ಬರ್ತಾ ಇರುವಂಥ ರಿವಾರ್ಡ್ ಇದೆಲ್ಲ. ಓಕೆ, ನೋ ಮೋರ್ ಗ್ರೇಪ್ಸ್ ಆರ್ ಸೋರ್ ಸ್ಟೋರಿ ನಮ್ಮ ಲೈಫಲ್ಲಿ. ಬಿಕಾಸ್ ಆ ಗ್ರೇಪ್ಸ್ ನಮ್ಮದು, ದ ಟೇಸ್ಟಿ ಜ್ಯೂಸಿ ಫಂಟಾಸ್ಟಿಕ್ ಗ್ರೇಪ್ಸ್ ನಮಗೆ ದಕ್ಕಬೇಕಾಗಿರೋದು. ನಾವು ಅದನ್ನು ವೈನಾಗಾದರೂ ಕುಡಿಬೋದು ಅಥವಾ ಹಣ್ಣಾಗಾದರೂ ತಿನ್ಬೋದು, ಅದು ನಮಗೆ ಬಿಟ್ಟಿರೋವಂಥದ್ದು. ಬಟ್ ವಿ ಡಿಸರ್ವ್ ದ ಟೇಸ್ಟಿ ಗ್ರೇಪ್ಸ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು. ಯು ಡಿಸರ್ವ್ ಈ ಸ್ವೀಟ್ನೆಸ್ ನಿಮ್ಮ ಲೈಫಲ್ಲಿ, ಸ್ಪಾಟ್ಲೈಟ್ ನಿಮ್ಮ ಲೈಫಲ್ಲಿ, ಬಿಕಾಸ್ ಯು ಡಿಡ್ ದ ವರ್ಕ್, ಆ ಹಾರ್ಡ್ ವರ್ಕ್ನ. ರೈಟ್, ಸೊ ಕೆಳಗಡೆ ಕಮೆಂಟ್ ಮಾಡಿ ಇಟ್ ಈಸ್ ಮೈ ಟೈಮ್ ಅಂತ ಹೇಳಿ, ಐ ಡಿಸರ್ವ್ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳಿ. ಸೊ ಯಾ, ದಟ್ ಈಸ್ ದ ಗುಡ್ ನ್ಯೂಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ಅಗೇನ್ ಇವತ್ತಿನ ರೀಡಿಂಗಲ್ಲಿ ಟೈಮೇ ವೇಸ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯೂಶ್ವಲಿ ನಾನು ಮೆಡಿಟೇಟ್ ಮಾಡಿ ಏನು ಮೆಸೇಜ್ ಬರ್ತಾ ಇದೆ, ಎನರ್ಜಿ ಹೇಗಿದೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. ವಿ ನೀಡ್ ಆನ್ಸರ್, ಲೈಕ್ ವಿ ನೀಡ್ ಮೆಸೇಜಸ್, ವಿ ಆರ್ ಗಿವಿಂಗ್ ಮೆಸೇಜಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ದೇ ಆರ್ ಶೂಟಿಂಗ್ ಮೆಸೇಜಸ್ ನಮ್ಮ ಕಡೆಗೆ. ಸೊ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಅಥವಾ ನೀವು ಆರ್ಕೇಂಜಲ್ ಚಾಮ್ಯುಯಲ್ ಜೊತೆ ವರ್ಕ್ ಮಾಡ್ತಿದ್ರೆ ಅಥವಾ ಏಂಜಲ್ಸ್ ಜೊತೆ ವರ್ಕ್ ಮಾಡ್ತಿದ್ರೆ ನಿಮ್ಮ ಏಂಜಲ್ ಬಂದು ಹೇಳ್ತಾ ಇರೋದು, ಯು ಆರ್ ಅಬೌಟ್ ಟು ಗ್ಲೋ. ಗ್ರೂಪ್ ನಂಬರ್ 2, like there is a lot of golden energy ಅಥವಾ golden aura, and also that lion energy. There is lot of confidence. ಲೈಕ್ ಇಷ್ಟು ದಿನದಿಂದ ನಿಮ್ಮ ಕಾನ್ಫಿಡೆನ್ಸಿಗೆ ನೀವು ಹೋರಾಡ್ತಾ ಇದ್ರೆ, ಲೈಕ್ ನಿಮ್ಮ ವಾಯ್ಸಿಗೋಸ್ಕರ ನೀವು ಹೋರಾಡ್ತಾ ಇದ್ರೆ, ಅಂದರೆ ನಿಮ್ಮ ಸತ್ಯನ ನೀವು ಧೈರ್ಯವಾಗಿ ಹೇಳೋದ್ರ ಬಗ್ಗೆ ನೀವು ಹೋರಾಡ್ತಾ ಇದ್ರೆ, ಯು ಆರ್ ಫೈಂಡಿಂಗ್ ನಿಮ್ಮ ವಾಯ್ಸನ್ನು, ನಿಮ್ಮ ಟ್ರೂತ್ನ, ಅಂದರೆ ನಿಮ್ಮ ಸತ್ಯನ ನೀವು ಧೈರ್ಯವಾಗಿ ಓಪನ್ ಆಗಿ ಹೇಳೋದಕ್ಕೆ ಬೇಕಾಗಿರುವಂಥ ಕಾನ್ಫಿಡೆನ್ಸು ಇಸ್ ದಿ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ನಿಮಗೆ. ಇಷ್ಟು ದಿನ ನೀವು ಆ ತೆರೆ ಮರೆಯಲ್ಲಿರ್ತಾ ಇದ್ರಿ, ನಿಮ್ಮನ್ನು ನೀವು ತೋರಿಸ್ಕೊಳ್ತಾ ಇರಲಿಲ್ಲ, ಅಥವಾ ಹೇಳಿದ್ರೆ ಯಾರೇನು ಅಂದ್ಕೊಳ್ತಾರೋ, ಅಥವಾ ನಾನು ಮಾತಾಡಿದ್ರೆ ತಪ್ಪಾಗಿ ಹೋಗುತ್ತೇನೋ. ಸೊ ಇದೆಲ್ಲ ಈ ಬ್ಯಾಕ್ ಡ್ರಾಪಿಂದ, ತೆರೆಮರೆಯಿಂದ ಆ್ಯಕ್ಚುಲ್ ಆಗಿ ಸೆಂಟರ್ ಸ್ಟೇಜ್ಗೆ ಬರ್ತಾ ಇದ್ದೀರಾ ನೀವು, ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ನಾನು ಇದನ್ನು ಸೆಂಟರ್ ಸ್ಟೇಜಿಗೆ ತರಬೇಕು ಅಂತ ಅನ್ನಿಸ್ತಾ ಇದೆ. ಲುಕ್ ಅಟ್ ಆಲ್ ದ ಗೋಲ್ಡನ್ ಗ್ಲೋ, ಯು ಆರ್ ಅಬೌಟ್ ಟು ಗ್ಲೋ, ಅ ಮೇಜರ್ ಗ್ಲೋ ಅಪ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ನೀವು ಯುನೋ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ, ಅಥವಾ ಹೆಲ್ತ್ ಬಗ್ಗೆ ನೀವು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿದರೆ, ಅಥವಾ ಅದು ಆಲ್ರೆಡಿ ಸ್ಟೆಪ್ಸ್ಗಳನ್ನ ತೊಗೊಂಡಿದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆ, ಅಥವಾ ಜಾಸ್ತಿ ನೀರು ಕುಡಿಯೋದಕ್ಕೆ ಶುರು ಮಾಡಿದರೆ, ಅಥವಾ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ, ಸೆಲ್ಫ್ ಕೇರ್ ರೂಟೀನ್ ಬಗ್ಗೆ, ಸೆಲ್ಫ್ ಲವ್ ಬಗ್ಗೆ ಇತ್ತೀಚೆಗೆ ನೀವು ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ, ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ಮೆಂಟಲ್ ಹೆಲ್ತು, ನಿಮ್ಮ ಸ್ಪಿರಿಚುವಲ್ ಹೆಲ್ತು, ನಿಮ್ಮ ಫಿಸಿಕಲ್ ಹೆಲ್ತು, ನಿಮ್ಮ ಎಮೋಷ್ನಲ್ ಹೆಲ್ತು, ಓವರಾಲ್ ಆಗಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡೋದಕ್ಕೆ ಶುರು ಮಾಡಿದರೆ, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಈಗ ಥಮ್ಸ್ ಅಪ್ ಕೊಡ್ತಾ ಇರೋದು, ಇಟ್ ಈಸ್ ವರ್ಕಿಂಗ್. ನಿಮ್ಮ ಸ್ಕಿನ್ ಚೆನ್ನಾಗಾಗ್ಬೋದು, ಎಲಾಸ್ಟಿಸಿಟಿ, ಬೌನ್ಸಿಂಗ್ ಸ್ಕಿನ್, ಲೈಕ್ ದೆರ್ ಇಸ್ ಸಮಥಿಂಗ್ ಗ್ಲೋಯಿಂಗ್ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಔರಾನಲ್ಲಿ. ಇನ್ನೂ ನಿಮ್ಮ ಸ್ಕಿನ್ನಲ್ಲಿ ಅದು ತೋರಿಸ್ತಿಲ್ಲ ಅಂದರೆ ನಿಮ್ಮ ಔರಾನಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ. ಇಟ್ ಈಸ್ ಓನ್ಲಿ ದ ಮ್ಯಾಟರ್ ಆಫ್ ಟೈಮ್, ಅದು ನಮ್ಮ ಆ್ಯಕ್ಚುಯಲ್ ಫಿಸಿಕಲ್ ಬಾಡಿನಲ್ಲಿ ಆ ಗ್ಲೋ ಅಥವಾ ಹೀಲಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಆ್ಯಂಡ್ ಆಲ್ಸೋ ನಿಮಗೆ ನೀವು ಹೀಲಿಂಗ್ ಮಾಡ್ಕೊಳ್ತಿದ್ರೆ, ಅಥವಾ ಯಾವುದಾದ್ರೂ ಏಂಜಲ್ಸು ಅಥವಾ ಗೈಡ್ಸ್ ಜೊತೆ ವರ್ಕ್ ಮಾಡ್ತಿದ್ರೆ ನಿಮ್ಮ ಹೀಲಿಂಗಿಗೋಸ್ಕರ, ದ ಗುಡ್ ನ್ಯೂಸ್ ಇಸ್ ಇಟ್ ಈಸ್ ವರ್ಕಿಂಗ್, ಕಂಟಿನ್ಯೂ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2, ದೆರ್ ಇಸ್ ಅ ಗ್ಲೋ ಅಬೌಟ್ ಯು, ದೆರ್ ಇಸ್ ಬ್ಯೂಟಿಫುಲ್ ಗ್ಲೋ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟ್ರೆಂತ್ ನಿಮ್ಮ ಎನರ್ಜಿನಲ್ಲಿ. ಇನ್ನೊಂದು ಟ್ಯಾರೋ ಪುಲ್ ಮಾಡಿಲ್ಲ, ಬಟ್ ಸ್ಟ್ರೆಂತ್ ಕಾರ್ಡ್ ತೋರಿಸ್ತಾ ಇರೋದು. ಸ್ಟ್ರೆಂತ್ ಕಾರ್ಡಲ್ಲಿ ಹುಲಿ ಇರುತ್ತೆ, ಆ್ಯಂಡ್ ಅ ವುಮೆನ್
ಆ್ಯಂಡ್ ಅ ಲಯನ್. ಅ ವುಮೆನ್ ಬಂದು ಆ ಲಯನನ್ನು ಟೇಮ್ ಮಾಡೋದು ಹೇಗೆ ಅಥವಾ ಅದನ್ನು ಕಂಟ್ರೋಲಿಗೆ ತೊಗೊಳ್ಳೋದು ಹೇಗೆ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಆ ಕಂಟ್ರೋಲ್ ಬಂದು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ಆ ಕಂಟ್ರೋಲನ್ನ ತೊಗೊಳ್ಳೋದು ಆ ಹುಲಿ ಅಲ್ಲ ಆ್ಯಕ್ಚುಲಿ ಸಿಂಹನ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನೀವು ಫೈಟ್ ಮಾಡ್ದಿರಾ ಸಾಫ್ಟಾಗಿ ಟೆಂಡರ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕಂಗ್ರ್ಯಾಚುಲೇಷನ್ಸ್, ಇಟ್ ಇಸ್ ವರ್ಕಿಂಗ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಕೀಪ್ ಡೂಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಟೇಕಿಂಗ್ ಕೇರ್. ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದಾರೆ, ಕಂಟಿನ್ಯೂ ಡೂಯಿಂಗ್ ಇಟ್. ಇಟ್ ಈಸ್ ವರ್ಕಿಂಗ್, ಇಟ್ ಈಸ್ ವರ್ಕಿಂಗ್, ಇಟ್ ಈಸ್ ವರ್ಕಿಂಗ್. ಗ್ರೂಪ್ ನಂಬರ್ 2. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ವಿನ್ ನಿಮಗೆ ಆ್ಯಂಡ್ ಅ ಗುಡ್ ನ್ಯೂಸ್ ನಿಮಗೆ. ಇಟ್ ಈಸ್ ಆಲ್ ವರ್ಕಿಂಗ್. ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟು, ನಿಮ್ಮ ಸ್ಟ್ರಾಟಜೀಸ್, ನಿಮ್ಮ ಪ್ಲ್ಯಾನು, ನೀವು ಸರೆಂಡರ್ ಮಾಡಿರೋ ಪ್ರಾಕ್ಟೀಸಸ್ ಇರ್ಬೋದು ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ವರ್ಕಿಂಗ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ರೀಡಿಂಗಲ್ಲಿ ಬೇಸಿಕ್ಲಿ ದರ್ ಇಸ್ ಲಾಡ್ ಆಫ್ ಕನ್ಫರ್ಮೇಷನ್. ನೀವು ಆಲ್ರೆಡಿ ಏನು ಮಾಡ್ತಿದ್ದೀರಾ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಕೆಲವ್ರಿಗೆ ಡೆಫಿನೆಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ರೇಸ್ ಆಗ್ತಾ ಇದೆ, ನಿಮ್ಮ ಓವರ್ ಆಲ್ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ, ಅದು ನಿಮ್ಮ ಕಾನ್ಫಿಡೆನ್ಸನ್ನು ರೇಸ್ ಮಾಡ್ತಾ ಇರ್ಬೋದು. ಅಥವಾ ನೀವು ಯಾವ ರೀತಿ ಕಾಣಿಸ್ತೀರಾ, ದ ವೇ ಯು ಲುಕ್, ಮೇ ಬಿ ನಿಮ್ಮ ದ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿರ್ಬೋದು, ಅದು ನಿಮಗೆ ಕಾನ್ಫಿಡೆನ್ಸ್ನ ಕೊಡ್ತಾ ಇರ್ಬೋದು. ಅಥವಾ ಒಂದು ಸಲ ಧೈರ್ಯವಾಗಿ ಮಾತಾಡಿದ್ರಿ, ಸೊ ಅದು ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇರ್ಬೋದು. 2ನೇ ಸಲ 3ನೇ ಸಲ ಕಂಟಿನ್ಯೂಸ್ ಆಗಿ ಧೈರ್ಯವಾಗಿ ಮಾತಾಡ್ಬೋದು ನಾನು ಅಂತ ಹೇಳಿ. ಸೊ ದೆರ್ ಇಸ್ ಸಮಥಿಂಗ್ ನಿಮ್ಮ ಎನರ್ಜಿನಲ್ಲಿ ಶಿಫ್ಟ್ ಆಗಿರೋದು, ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು, ಅದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದು. ಇನ್ನೂ ನಿಮಗೆ ಗೊತ್ತಾಗ್ತಿಲ್ಲ, ಇನ್ನೂ ಎವಿಡೆನ್ಸ್ ಇಲ್ಲ ಅಂದರೆ ಡೋಂಟ್ ಸ್ಟಾಪ್. ನೀವು ಏನು ಮಾಡ್ತಿದ್ದೀರಾ ಕಂಟಿನ್ಯೂ ಡೂಯಿಂಗ್, ಬಿಕಾಸ್ ಎವಿಡೆನ್ಸ್ ಬಂದು ಕ್ಲಿಯರ್ ಆಗಿ ನಿಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫಿಸಿಕಲ್ ವರ್ಲ್ಡಲ್ಲಿ, ನಿಮ್ಮ ಫಿಸಿಕಲ್ ಬಾಡಿನಲ್ಲಿ. ಓಕೆ. ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜಿ ಬಂದು ಮ್ಯಾಗ್ನೆಟಿಕ್ ಆಗ್ತಾ ಇರೋದು. ದ ಗುಡ್ ನ್ಯೂಸ್ ಇಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಆರ್ಕೇಂಜಲ್ ಚಾಮಿಯೋಲಿಂದ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಅಂತ ಹೇಳಿ ಹೇಳ್ತಾ ಇರೋದು. ಡ್ರೀಮ್ ಜಾಬ್ ಇರ್ಬೋದು ಅಥವಾ ಡ್ರೀಮ್ ರಿಲೇಷನ್ಶಿಪ್ ಇರ್ಬೋದು, ಸಮಥಿಂಗ್ ಆಫ್ ಹೈಯರ್ ವ್ಯಾಲ್ಯೂ ಆ್ಯಂಡ್ ಹೈಯರ್ ಸ್ಟ್ಯಾಂಡರ್ಡ್ನ ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಕ್ವಾಲಿಟಿ ರಿಲೇಷನ್ಶಿಪ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆರ್ಕೇಂಜಲ್ ಚಾಮಿಯೋಲ್ ರೂಲ್ಸ್, ಈ ಡೆಕ್ಕಲ್ಲಿ ಆರ್ಕೇಂಜಲ್ ಚಾಮಿಯೋಲ್ನ 3rd ಚಕ್ರ ಅಂದರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರಕ್ಕೆ ರೆಫರ್ ಮಾಡಿರೋದು. ಬಟ್ ಆ್ಯಕ್ಚುಲಾಗಿ ಆರ್ಕೇಂಜಲ್ ಚಾಮಿಯೋಲ್ ಬಂದು ಹೀ ಈಸ್ ಆಲ್ ಅಬೌಟ್ ಲವ್, ರಿಲೇಷನ್ಶಿಪ್, ಸ್ವೀಟ್ನೆಸ್, ಟೆಂಡರ್ನೆಸ್, ಸೆಲ್ಫ್ ಲವ್ಗೆ ಜಾಸ್ತಿ ಅಲೈನ್ ಆಗಿರುವಂಥದ್ದು. ಟು ಸಮ್ ಎಕ್ಸ್ಟೆಂಟ್ ಕರಿಯರ್ ರಿಲೇಟೆಡ್ ಅಲೈನ್ಮೆಂಟೂ ಜಾಸ್ತಿ ಇರೋದು ಆರ್ಕೇಂಜಲ್ ಚಾಮಿಯಲಲ್ಲಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 2. ಸೊ ನಿಮಗೆ ಗೊತ್ತಿಲ್ದಿರ, ಆ್ಯಕ್ಚುಲಾಗಿ ಎಫರ್ಟ್ ಹಾಕ್ದಿರಾ, ಎಫರ್ಟ್ಲೆಸ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಏಕೆಂದರೆ ನಿಮ್ಮ ಎನರ್ಜಿ, ನಿಮ್ಮ ಓವರ್ ಆಲ್ ಔರಾ ಅಥವಾ ನಿಮ್ಮ ಓವರ್ ಆಲ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಬಂದು ಆಬ್ಸಲ್ಯೂಟ್ಲಿ ಶಿಫ್ಟ್ ಆಗ್ತಾ ಇರೋದು. ಓಕೆ. ಸೊ ಹಾಗಾಗಿ ನಿಮಗೆ ಗೊತ್ತಿಲ್ದಿರ ಹೈಯರ್ ಸ್ಟ್ಯಾಂಡರ್ಡ್ಸ್ ಇರುವಂಥ ಜನರು, ಹೈಯರ್ ವ್ಯಾಲ್ಯೂ ಇರುವಂಥ ಜನರು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಡುವಂಥ ಕೆಲಸ, ಆ್ಯಂಡ್ ನಿಮಗೆ ಲೈಕ್ ಆ ಕಮಿಟ್ಮೆಂಟ್ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ. ಸೊ ದರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ನಿಮ್ಮ ಲೈಫಲ್ಲಿ ಅಲೈನ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2. ಸೊ ದ್ಯಾಟ್ ಈಸ್ ದ ಗುಡ್ ನ್ಯೂಸ್. ಸೊ ಮೇಜರ್ ಗುಡ್ ನ್ಯೂಸ್ ಬಂದು ಯುವರ್ ಎನರ್ಜಿ ಇಸ್ ಎಲಿವೇಟಿಂಗ್. ಅದು ಎಲಿವೇಟೆಡ್ ಎಕ್ಸ್ಪೀರಿಯನ್ಸಸ್ನ, ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಇನ್ನೊಂದೇನು ಅಂತ ಅಂದರೆ, ಇನ್ ಕೇಸ್ ಇತ್ತೀಚಿನ ದಿನಗಳಲ್ಲಿ ನೀವು ಯಾರನ್ನಾದರೂ ನಿಮ್ಮ ಲೈಫಿಂದ ಕಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಆ ಫ್ರೆಂಡ್ ಇರ್ಬೋದು ಅಥವಾ ವಾಟ್ ಎವರ್, ವಿಚ್ ಎವರ್ ರಿಲೇಷನ್ಶಿಪ್, ಇದು ನನಗಲ್ಲ ಅಂತ ಹೇಳಿ ನೀವು ಡಿಸೈಡ್ ಮಾಡಿದರೆ, ಅದರಿಂದನೂ ನಿಮ್ಮ ಎಷ್ಟೊಂದು ಬ್ಯಾಗೇಜಸ್ಸು ಅಥವಾ ಎನರ್ಜಿ ಏನು ಡ್ರೈನ್ ಮಾಡ್ತಾಯಿದ್ರು ಅವರು, ಅದನ್ನೆಲ್ಲ ನೀವು ವಾಪಸ್ ರೀಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದೂ ಕೂಡ ನಿಮ್ಮ ಎನರ್ಜಿ ಲೆವೆಲನ್ನು ಎಲಿವೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು. ಅಥವಾ ಇತ್ತೀಚೆಗೆ ಏನನ್ನಾದರೂ ರಿಲೀಸ್ ಮಾಡಿದರೆ ನಿಮ್ಮ ಲೈಫಿಂದ, ಇತ್ತೀಚೆಗೆ ಅಂದರೆ ಸುಮಾರು 1 ವರ್ಷ 2 ವರ್ಷದಲ್ಲಿ ಏನಾದರೂ ರಿಲೀಸ್ ಮಾಡಿದರೆ, ಅದರಿಂದ ಎಲ್ಲೆಲ್ಲಿ ಎನರ್ಜಿ ಲೀಕ್ ಆಗ್ತಾ ಇತ್ತು ಅದನ್ನೆಲ್ಲ ವಾಪಸ್ ತೊಗೊಂಡು ನಿಮಗೆ ನೀವು ವಾಪಸ್ ಕೊಟ್ಕೊಳ್ತಾ ಇದ್ದೀರಾ. ನಿಮ್ಮ ಕಪ್ಪನ್ನು ನೀವು ಫಿಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ ತಿಳ್ಕೊಂಡು ನಿಮಗೆ ನೀವು ಕೊಡಬೇಕಾಗಿರೋವಂಥ ಪ್ರೀತಿನ, ಬೆಲೆನ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದೆಲ್ಲನೂ ನಿಮ್ಮ ಎನರ್ಜಿನ, ನಿಮ್ಮ ಫ್ರೀಕ್ವೆನ್ಸಿನ ರೇಸ್ ಮಾಡ್ತಾ ಇದ್ದಾಗ ಯು ಆರ್ ಆಬ್ವಿಯಸ್ಲಿ, ನ್ಯಾಚುರಲಿ, ಎಫರ್ಟ್ಲೆಸ್ಲಿ ಯು ಆರ್ ಅಟ್ರಾಕ್ಟಿಂಗ್ ಆರ್ ಮ್ಯಾನಿಫೆಸ್ಟಿಂಗ್ ನೀವು ಕೇಳಿರೋದಕ್ಕಿಂತ ಜಾಸ್ತಿ.
ನೀವು 10,000 ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಯು ಆರ್ ಆ್ಯಕ್ಚುಲಿ ಮ್ಯಾನಿಫೆಸ್ಟಿಂಗ್ 1,00,000. ಓಕೆ, ಜಸ್ಟ್ ಟು ಶೋ ಯು ಎಕ್ಸಾಂಪಲ್ ವೈಸಲ್ಲಿ ಹೇಳಬೇಕಂತಂದರೆ ನೀವು ಒಂದು 10,000 ಬಂದರೆ ಸಾಕು ಅಂದರೆ ಆ್ಯಕ್ಚುಲಿ ಯು ಆರ್ ಅಟ್ರಾಕ್ಟಿಂಗ್ 1,00,000. ಓಕೆ, ಹಾಂ, ನನಗೆ ಯಾರು ನೋವು ಮಾಡದೇ ಇರೋವಂಥ ಒಂದು ಪಾರ್ಟ್ನರ್ ಸಿಗಲಿ ಅಂದರೆ ಆ್ಯಕ್ಚುಲಿ ದೇ ವಿಲ್ ದ ಪಾರ್ಟ್ನರ್ ನೀವು ಲೈಕ್ ಅಟ್ರಾಕ್ಟ್ ಮಾಡ್ತಾ ಇರೋದು, ದೇ ನಾಟ್ ಜಸ್ಟ್ ಹರ್ಟ್ ಮಾಡದೇ ಇರೋದಷ್ಟೇ ಅಲ್ಲ, ನಿಮಗೆ ಕೊಡಬೇಕಾಗಿರೋದಕ್ಕಿಂತ ಜಾಸ್ತಿ ವ್ಯಾಲ್ಯೂ, ಜಾಸ್ತಿ ಪ್ರೀತಿನ ಕೊಡುವಂಥ ವ್ಯಕ್ತಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸದ್ಯ ನನ್ನ ಮಂತ್ಲಿ ಬಿಲ್ಸ್ ಎಲ್ಲ ಪೇ ಮಾಡುವಂಥದ್ದು ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಳ್ತಿದ್ರೆ ಆ್ಯಕ್ಚುಲಿ ಆರ್ ಅಟ್ರಾಕ್ಟಿಂಗ್ ಮಂತ್ಲಿ ಬಿಲ್ ಪೇ ಮಾಡಿ ನಿಮ್ಮ ಕಷ್ಟ ಸುಖಕ್ಕೂ ಇಟ್ಕೊಂಡು ನಿಮ್ಮ ಫ್ಯಾಮಿಲಿಗೆ ಕೊಟ್ಟು ನೀವು ಸೇವ್ ಕೂಡ ಮಾಡ್ಕೊಳ್ಳೋಕ್ಕಾಗೋಷ್ಟು ಸಿಗೋವಂಥ ಕರಿಯರ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ದ ಹೋಲ್ ರೀಸನ್ ಯಾಕೆ ನೀವು ಕೇಳಿದ್ದಕ್ಕಿಂತ ಜಾಸ್ತಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಬಿಕಾಸ್ ನಿಮ್ಮ ಎನರ್ಜಿ ಎಲಿವೇಟ್ ಆಗ್ತಾ ಇರೋದು, ನಿಮ್ಮ ಸ್ಟ್ಯಾಂಡರ್ಡ್ಸು, ನಿಮ್ಮ ವ್ಯಾಲ್ಯೂನ ರೇಸ್ ಮಾಡ್ತಾ ಇರೋದು. ಇವಾಗ ಅದ್ರ ತಕ್ಕಂಗೆ ಯೂನಿವರ್ಸು ಕೂಡ ಮ್ಯಾಚ್ ಮಾಡಬೇಕಲ್ಲ. ನೀವು ಯಾವುದೆಲ್ಲ ನೋ ಅಂತ ಹೇಳಿದ್ದೀರಾ, ಯೂನಿವರ್ಸ್ ಯಾವಾಗಲೂ ಅಕೌಂಟಿಗೆ ತೊಗೊಳ್ತಾ ಇರ್ತೀವಿ. ಓಕೆ, ಇದಲ್ಲ ಅಂತೆ, ಇದಲ್ಲ ಅಂತೆ, ಇದಲ್ಲ ಅಂತೆ. ಸೊ ವಾಟ್ ದೇ ವಾಂಟ್, ಅವ್ರ ಸ್ಟ್ಯಾಂಡರ್ಡ್ ಹೈ ಆಯ್ತು. ಇವಾಗ ಯಾರ್ಯಾರನ್ನೂ ಬಿಡ್ತಾ ಇಲ್ಲ ಅವ್ರ ಲೈಫಲ್ಲಿ, ಬೇಡದಿರೋ ಎಕ್ಸ್ಪೀರಿಯನ್ಸ್ಗೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಅವ್ರ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ನೋಡ್ಕೊಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರ ಸ್ಟ್ಯಾಂಡರ್ಡು, ಅವರ ವ್ಯಾಲ್ಯೂ ರೇಸ್ ಆಗಿದೆ. ಸೊ ಆಬ್ವಿಯಸ್ಲಿ ಈಗ ಯೂನಿವರ್ಸ್ ಬಂದು ನಾನು ಅವರ ಸ್ಟ್ಯಾಂಡರ್ಡನ್ನು, ಅವರ ಒಂದು ಹೊಸ ಎನರ್ಜಿನ ಮ್ಯಾಚ್ ಮಾಡಬೇಕು ಅಂತ ಹೇಳಿ, ಸೊ ನೌ ವಿ ವಿಲ್ ಸೆಂಡ್ ಹೈಯರ್ ಕನೆಕ್ಷನ್ಸ್, ಹೈಯರ್ ಆಪರ್ಚುನಿಟೀಸ್, ಹೈಯರ್ ವ್ಯಾಲ್ಯೂಡ್ ಎಕ್ಸ್ಪೀರಿಯನ್ಸಸ್. ಓಕೆ, ಗ್ರೂಪ್ ನಂಬರ್ 1ಗೂ ಕೈಂಡ್ ಆಫ್ ಸಿಮಿಲರ್ ಮೆಸೇಜ್, ಬಟ್ ಬೇರೆ ಒಂದು ಆ್ಯಂಗಲಲ್ಲಿ ಬಂದಿದ್ದು, ಅವರಿಗೆ ಬೇರೆ ಒಂದು ಐಡಿಯಾನಲ್ಲಿ ತೋರಿಸಿದ್ದು. ಬಟ್ ಆಲ್ಮೋಸ್ಟ್ ಈ ಕಾರ್ಡೂ ಗ್ರೂಪ್ ನಂಬರ್ 1ಗೆ ಬಂದಿತ್ತು. ಸೊ ಯು ಆರ್ ಡೆಫಿನೆಟ್ಲಿ, ಇದು ಆ್ಯಕ್ಚುಲಿ ಅವ್ರಿಗೆ ಎಕ್ಸ್ಟರ್ನಲ್ ಆಪರ್ಚುನಿಟಿ ಅಂತ ಬಂತು. ಈ ಕಾರ್ಡು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಇದು ನಿಮ್ಮ ವ್ಯಾಲ್ಯೂ, ನಿಮ್ಮದೇನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು, ಆ ಮೆಸೇಜ್ ಬರ್ತಾ ಇರೋದು ನಿಮ್ಮ ಗ್ರೂಪಿಗೆ. ನಿಮ್ಮ ವ್ಯಾಲ್ಯೂ ಬಂದು ಈ ಕಾಯಿನು. ಸೊ ಯು ನೋ ನಿಮ್ಮ ವ್ಯಾಲ್ಯೂ ಏನಂತ ಹೇಳಿ, ಅಟ್ ಎನಿ ಕಾಸ್ಟ್ ನಿಮ್ಮ ವ್ಯಾಲ್ಯೂನ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನೋ ಮೋರ್ ಲೋವರ್ ಕ್ವಾಲಿಟಿ ಲೈಫ್ ನನಗೆ, ಬಿಕಾಸ್ ನನ್ನ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಸೊ ನೋ ವೇ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಬಿಕಾಸ್ ಐ ಡಿಸರ್ವ್ best of the best. I deserve fantastic. I deserve the most beautiful things in life ಅಲ್ಲಿ. ಸೊ ದ್ಯಾಟ್ ಈಸ್ ದ ಸ್ಟ್ಯಾಂಡರ್ಡ್ ನಾವು ಇವಾಗ ಸೆಟ್ ಮಾಡ್ತಾ ಇರೋದು ಯೂನಿವರ್ಸಿಗೆ. ಆ್ಯಂಡ್ ದೆನ್ ಯೂನಿವರ್ಸ್ ಬಂದು ಅದಕ್ಕೆ ತಕ್ಕಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸಸ್ನ ಮ್ಯಾಚ್ ಮಾಡುವಂಥ ಪ್ರಯತ್ನ ಪಡ್ತಾ ಇರೋದು. ಸೊ ದ್ಯಾಟ್ ಈಸ್ ದ ಗುಡ್ ನ್ಯೂಸ್. ಗ್ರೂಪ್ ನಂಬರ್ 2, ಸೊ ನಿಮ್ಮ ಎನರ್ಜಿ, ನಿಮ್ಮ ಒಂದು ಓವರಾಲ್ ನಾಟ್ ಇವನ್ ಸ್ಟ್ಯಾಂಡರ್ಡ್ಸ್, ಇಟ್ ಈಸ್ ಅಬೌಟ್ ನಿಮ್ಮ ಎಲಿವೇಷನ್, ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲಿಗೆ ನೀವು ಜಂಪ್ ಆಗ್ತಾ ಇರೋದು ಅಥವಾ ಶಿಫ್ಟ್ ಆಗಿರೋದು ಆಲ್ರೆಡಿ. ಸೊ ಆ ನೆಕ್ಸ್ಟ್ ಲೆವೆಲಿಗೆ ವಿ ಆರ್ ಟ್ರೈಂಗ್ ಟು ಮ್ಯಾಚ್ ಇವಾಗ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸಸ್ಗಳನ್ನ, ನೆಕ್ಸ್ಟ್ ಲೆವೆಲ್ ರಿಲೇಷನ್ಶಿಪ್ಗಳನ್ನ. ಸೊ ದಟ್ ಈಸ್ ವಾಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ದ ಎಂಪ್ರೆಸ್ ಕಾರ್ಡ್. ಆಬ್ಸಲ್ಯೂಟ್ಲಿ ಎಂಪ್ರೆಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ಸ್, ಬಿಕಾಸ್ ಎಂಪ್ರೆಸ್ ಬಂದು ಆ ಮದರ್ಲಿ ಎನರ್ಜಿ ಕೂಡ, ಅಟ್ ದ ಸೇಮ್ ಟೈಮ್ ಅಂಥ ಒಂದು ಬ್ಯೂಟಿಫುಲ್ ಎನರ್ಜಿನ ಯಾರು ಉಪಯೋಗಿಸ್ಕೊಳ್ಳೋದಕ್ಕೂ ಬಿಡೋದಿಲ್ಲ, ಅವಳು ವ್ಯಾಲ್ಯೂ ಗೊತ್ತಿಲ್ಲದೆ ಇರೋ ಜನರಾದರೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಲೈಕ್ ದಿಸ್ ಈಸ್ ದಿ ಮೋಸ್ಟ್ ಫರ್ಟೈಲ್ ಟೈಮ್ ಅಂತ ಹೇಳ್ತೀವಲ್ಲ, ಲೈಕ್ ಬೆಳೆದಿದ್ದೆಲ್ಲ ಚಿನ್ನ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಾರಲ್ಲ, ಆ ಥರ ಒಂದು ಮೊಮೆಂಟು. ನಾವು ಯಾವುದೇ ಕ್ರಾಪ್ ಹಾಕಿದ್ರು ಆ ಫೀಲ್ಡಲ್ಲಿ ಅದು ಬೆಳೆಯೋದಕ್ಕೆ ಶುರು ಆಗುತ್ತೆ. ನಾವು ಐಡಿಯಾನ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಅದರ ರಿಟರ್ನ್, ಅದು ನಮಗೆ ಬರಬೇಕಾಗಿರುವಂಥ ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಮ್ಯಾಗ್ನೆಟಿಸಮ್. ಇದನ್ನೇ ಹೇಳ್ತಾ ಇರೋದು, ನಿಮ್ಮ ಅಟ್ರಾಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಜನರು ಅಟ್ರಾಕ್ಟ್ ಆಗೋದು, ಲೈಕ್ ಹೊಸ ಕಾಂಟ್ರಾಕ್ಟ್ ಇದ್ದರೆ ಜನರು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದು, ಅಗೇನ್ ಕೊಲಾಬ್ರೇಟ್ ಮಾಡೋದಕ್ಕೆ, ಬಿಕಾಸ್ ಯುವರ್ ಎನರ್ಜಿ, ನಿಮ್ಮ ಎನರ್ಜಿ ಬಂದು, ನಿಮ್ಮ ಔರಾ ಬಂದು, ಇಟ್ ಈಸ್ ಬಿಕಮಿಂಗ್ ವೆರಿ ವೆರಿ ಮ್ಯಾಗ್ನೆಟಿಕ್ ಆ್ಯಂಡ್ ಅಟ್ರಾಕ್ಟಿವ್. ಡೆಫಿನೆಟ್ಲಿ ಕೆಲವರು ಹೈಯರ್ ಲೆವೆಲ್ ರಿಲೇಷನ್ಶಿಪ್ನ, ಕಮಿಟ್ಮೆಂಟ್ನ, ನಿಮ್ಮ ಫಾರ್ ಎವರ್ ಡ್ರೀಮ್ ಸೋಲ್ಮೇಟ್ನ, ಸಂಬಡಿ ಈಸ್ ಡೆಫಿನೆಟ್ಲಿ ಅಟ್ರಾಕ್ಟಿಂಗ್ ಆ ಥರ ಒಂದು ಲೈಫನ್ನ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ ಥರ ವಿಚಾರದಲ್ಲಿ. ಬಟ್ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2, ದ ಗುಡ್ ನ್ಯೂಸ್ ಈಸ್
ನಿಮ್ಮ ಓವರಾಲ್ ಲೈಫು ನೆಕ್ಸ್ಟ್ ಲೆವೆಲಿಗೆ ಮೂವ್ ಆಗ್ತಾ ಇರೋದು ಅಥವಾ ಎಲಿವೇಟ್ ಆಗ್ತಾ ಇರೋದು. ಯಾಕೆಂದರೆ ಯೂನಿವರ್ಸು ನಿಮ್ಮ ಎಲಿವೇಶನ್ಗೆ, ನಿಮ್ಮ ನೆಕ್ಸ್ಟ್ ಲೆವೆಲಿಗೆ ಮ್ಯಾಚ್ ಮಾಡುವಂಥ ಪ್ರಯತ್ನ ಪಡ್ತಾ ಇರೋದು. ಸೊ ಅಗೇನ್ ಗೋಲ್ಡ್, ಆವಾಗಿಂದ ಸ್ಟಾರ್ಟಿಂಗಲ್ಲೇ ನಿಮ್ಮ ಎನರ್ಜಿ ಗೋಲ್ಡ್ ಅಥವಾ ಗೋಲ್ಡನ್ ಗೋಲ್ಡನ್ ಎನರ್ಜಿಗೆ ರೆಫರ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಆರ್ಕೇಂಜಲ್ ಚಾಮಿಯಲ್ಲು. ದುಡ್ಡು ಮಾಡೋದಕ್ಕೆ, ಹೊಸ ಕರಿಯರ್ಗೆ ಜಂಪ್ ಆಗೋದಕ್ಕೆ, ರಿಲೇಷನ್ಶಿಪ್ಗೆ, ಎಲ್ಲದಕ್ಕೂ ದಿಸ್ ಫೀಲ್ಸ್ ಲೈಕ್ ಅ ವೆರಿ 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 ಫ್ರೂಟ್ಫುಲ್ ಫರ್ಟೈಲ್ ಟೈಮ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ್ಯಂಡ್ ಕಂಟಿನ್ಯೂ ಡೂಯಿಂಗ್, ನೀವು ಏನು ಮಾಡ್ತಿದ್ದೀರಾ, ಯಾವ ಥರ ಬದಲಾವಣೆಗಳನ್ನ ನೀವು ಆಲ್ರೆಡಿ ಮಾಡ್ತಿದ್ದೀರಾ, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ, ಬಿಕಾಸ್ ಇಟ್ ಈಸ್ ವರ್ಕಿಂಗ್. ಇದು ಮ್ಯಾಜಿಕ್ ಅಲ್ಲ, ಇದು ಮಿರಕಲ್ ಅಲ್ಲ, ಇದು ನಿಮ್ಮ ಶ್ರಮಕ್ಕೆ ಅಥವಾ ನಿಮ್ಮ ನಂಬಿಕೆಗೆ ಯೂನಿವರ್ಸು ರೆಸ್ಪಾಂಡ್ ಮಾಡ್ತಾ ಇರೋದು. ಸೊ ಯೂಶಲಿ ಅಲ್ಲ, ಆ್ಯಕ್ಚುಲ್ ಆಗಿ ಮ್ಯಾಜಿಕ್ ಮಿರಕಲ್ ಅಂತ ಅಂದರೆ ಇಟ್ ಈಸ್ ಜಸ್ಟ್ ಲುಕ್ ಅಟ್ ದ್ಯಾಟ್, ದಿಸ್ ಈಸ್ ಸಕ್ಸಸ್, ದಿಸ್ ಇಸ್ ಪ್ಯೂರ್ ಸಕ್ಸಸ್ ನಿಮ್ಮ ಹಾರ್ಡ್ ವರ್ಕ್ಗೆ. ಯಾಕೆಂದರೆ ಈ ವ್ಯಕ್ತಿ ಕಾಲಿಲ್ಲ ಅಂತಂದ್ರೂ ಆ ಮ್ಯಾರಥಾನ್ ನೋಡಿರ್ಬೋದು, ಇದನ್ನು ಕಪ್ನ ವಿನ್ ಮಾಡೋದಕ್ಕೆ, ಆ ಗೋಲ್ಡನ್ ಕಪ್ನ ವಿನ್ ಮಾಡೋದಕ್ಕೆ ಹೀ ಈಸ್ ಸಕ್ಸಸ್ಫುಲ್. ದ ಪಾತ್ ವಾಸ್ ನಾಟ್ ಈಸಿ, ಇದು ಅಂತ ಈಸಿ ಆದಂಥ ಪಾತ್ ಅಲ್ಲ, ಬಟ್ ನಾವು ಬಿಡ್ತೀರಾ, ನಾವು ಮುಂದೆ ಹೋಗ್ತಾ ಇದ್ದೀವಿ, ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ನಾವು ಮಾಡಬೇಕಾಗಿರೋಂಥ ಹೀಲಿಂಗ್ನ ಮಾಡ್ತಾ ಇದ್ದೀವಿ, ನಾವು ರಿಲೀಸ್ ಮಾಡಬೇಕಾಗಿರೋಂಥದ್ದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಯೂಶಲಿ ಮ್ಯಾಜಿಕ್ ಅಂತ ಅಂದರೆ, ಮಿರಕಲ್ ಅಂತ ಅಂದರೆ ನಮ್ಮ ಇಂಟೆನ್ಷನ್ನು, ನಮ್ಮ ಆ್ಯಕ್ಷನ್ನು ಎರಡೂ ಅಲೈನ್ ಆದಾಗ ಬರುವಂಥ ರಿಸಲ್ಟನ್ನು ನಾವು ಮ್ಯಾಜಿಕ್ ಅಥವಾ ಮಿರಕಲ್ ಅಂತ ಹೇಳ್ತೀವಿ. ಅದು ಸುಮ್ಮನೆ ಓವರ್ನೈಟ್ ಆಗೋದಿಲ್ಲ, ನಮ್ಮ ಪೇಷನ್ಸು, ನಾವು ಪಟ್ಟಂಥ ಶ್ರಮದಿಂದ ಆಗುವಂಥದ್ದು ಮ್ಯಾಜಿಕ್ ಆ್ಯಂಡ್ ಮಿರಕಲ್. ಆ್ಯಂಡ್ ಯು ಡಿಸರ್ವ್ ದಿಸ್ ಮ್ಯಾಜಿಕ್ ಆ್ಯಂಡ್ ಮಿರಕಲ್, ಗ್ರೂಪ್ ನಂಬರ್ 2. ಸೊ ಆ ಒಂದು ಮ್ಯಾಜಿಕ್ ಆ್ಯಂಡ್ ಮಿರಕಲಸ್ ಪೀರಿಯಡ್ಗೆ ನಾವು ಮೂವ್ ಆಗ್ತಾ ಇದ್ದೀವಿ ನಮ್ಮ ಲೈಫಲ್ಲಿ. ಸೊ ದ್ಯಾಟ್ ಈಸ್ ದ ಗುಡ್ ನ್ಯೂಸ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಇವತ್ತು ಕೊಡ್ತಾ ಇರೋದು. ಕೆಳಗಡೆ ಕಮೆಂಟ್ ಮಾಡಿ ಸಿಂಪಲ್ ಆಗಿ 2 ವರ್ಡಲ್ಲಿ ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಆ್ಯಂಡ್ ಐ ಕ್ಲೇಮ್ ಇಟ್ ಅಂತ ಹೇಳಿ, ಅಥವಾ ಐ ಕ್ಲೇಮ್ ಮೈ ಮ್ಯಾಜಿಕ್ ಆ್ಯಂಡ್ ಮಿರಕಲ್ ಅಂತ ಹೇಳಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್, ದಟ್ ಈಸ್ ದ ಗುಡ್ ನ್ಯೂಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಇನ್ನು ಬ್ಯಾಕ್ಗ್ರೌಂಡಲ್ಲಿ ಆಗ್ತಿದೆ ನಿಮ್ಮ ಲೈಫಲ್ಲಿ ಇನ್ನೂ ಎವಿಡೆನ್ಸ್ ಇಲ್ಲ ಅಂತ ಅಂದರೆ ದಯವಿಟ್ಟು ಟೆನ್ಷನ್ ತೊಗೊಳ್ದಿರಾ, ನೀವೇನು ಮಾಡ್ತಿದ್ದೀರಾ, ಏನೆಲ್ಲ ನಿಮ್ಮನ್ನು ನೀವು ಎಲಿವೇಟ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ದೀರಾ, ಕಂಟಿನ್ಯೂ ಡೂಯಿಂಗ್ ಇಟ್. ಬಿಕಾಸ್ ಇದು ಎನರ್ಜಿ ಫೀಲ್ಡಲ್ಲಿ ಇಲ್ಲ ಅಂತಂದರೆ ಈ ರೀಡಿಂಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಈ ರೀಡಿಂಗ್ನ ನೀವು ಕ್ಲಿಕ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್, ಯಾಕೆ ಅಂದರೆ ಅಲೈನ್ಮೆಂಟಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಮಾತ್ರ ನೀವು ಇದನ್ನು, ನಿಮ್ಮ ಗಮನಕ್ಕೆ ಇದು ಬರೋದಕ್ಕೆ ಸಾಧ್ಯನೇ ಆಗಿದ್ದು. ಓಕೆ, ಸೊ ಡೋಂಟ್ ಡೌಟ್ ಈ ಪಾತನ್ನ, ಕೀಪ್ ಗೋಯಿಂಗ್ ಫಾರ್ವರ್ಡ್, ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಗುಡ್ ನ್ಯೂಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 2, ಇಟ್ಸ್ ಟೈಮ್ ಟು ಎಂಜಾಯ್ ನಮ್ಮ ರಿವಾರ್ಡ್ಸ್ನ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.